ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಅವರು ಕೂಲ್ ಆಗಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಿವರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಬಿಕೆ ಹರಿಪ್ರಸಾದ್ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮಧು ಬಂಗಾರಪ್ಪ ಅವರ ಜೊತೆಗೇನೆ ತೆರಳಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತುಕತೆಯನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಕೂಡ ಸಮಾಧಾನ ಮಾಡಿದ್ದಾರಂತೆ. ಯಾವುದೇ ದುಡುಕಿನ ನಿರ್ಧಾರವನ್ನು ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಗೌಡ ಅವರಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮತ್ತೊಂದು ಕಡೆ ಮಧು ಬಂಗಾರಪ್ಪ ಅವರಿದ್ದಾರೆ. ಈಗ ಎಲ್ಲರೂ ಸೇರಿಕೊಂಡು ಬೇಳೂರು ಗೋಪಾಲಕೃಷ್ಣ ಅವರನ್ನು ಕೆಪಿಸಿಸಿ ಅಧ್ಯಕ್ಷರ ಬಳಿ ಕರ್ಕೊಂಡು ಹೋಗಿದ್ದು. ಅಲ್ಲಿ ಸಮಾಧಾನ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಒಂದೇ ಸಮುದಾಯದವರು. ಅಲ್ಲಿಂದ ಬಂದ ನಂತರ ಬೇಳೂರು ಗೋಪಾಲಕೃಷ್ಣ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಏಕೆಂದರೆ ಬೇಳೂರು ಗೋಪಾಲಕೃಷ್ಣ ಅವರು ಸಿಡಿಮಿಡಿಗೊಂಡಿದ್ರು. ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇನೆ ಅಂತ ಹೇಳಿದರು. ನಿನ್ನೆ ಕಾಗೋಡು ತಿಮ್ಮಪ್ಪ ಅವರ ಜೊತೆಗೆ ಆಡಿಯೋ ಫೋನಲ್ಲಿ ಮಾತನಾಡಿದ್ದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮಗೆ ನಮ್ಮ ಸಮಾಜದ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು, ಹೀಗೆ ಬಂದಿದ್ದೀವಿ. ನೋವಾಗಿತ್ತು, ಅವ್ರ ಹತ್ರ ಹೇಳ್ಕೊಳ್ಳೋಕೆ ಬಂದಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ ಮತ್ತು ಸುಮ್ಮನೆ ವೈಯಕ್ತಿಕ ಮಾತಾಡೋಕ್ಕೆ ಬಂದಿದ್ದೀವಿ. ನಿಮ್ಮ ಒಂದು ಅಸಮಾಧಾನ ವಿಚಾರ ಎಲ್ಲಿವರೆಗೂ ಬಂತು? ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿದೆ. ಡಿ ಕೆ ಶಿವಕುಮಾರ್ ಹೇಳಿದಂತೆ ತಾಳ್ಮೆಯಿಂದ ಇರಿ ಅನ್ನುವಂಥ ಸೂತ್ರಕ್ಕೆ ಇಲ್ಲ, ಅವರೇ ಕರೆದಿದ್ದರು ಮೊನ್ನೆ ರಾತ್ರಿ ಕರೆದು. ಇಲ್ಲ ಅವರೇ ನಿನ್ನೆ ಹೇಳಿದಾರಲ್ಲ, ಬೇಜಾರು ಇರ್ತದೆ ಸ್ವಲ್ಪ. ಅವರು ಹಕ್ಕು ಕೇಳಿದ್ದಾರೆ, ಏನು ತಪ್ಪೇನಿಲ್ಲ. ಎಲ್ಲ ಸಿಕ್ಕರು, ಈಗ ಅವರು ಮಾತಾಡಿದೆ ಇರ್ತದೆ ಪಾಪ, ಅವ್ರಿಗೂ ಮನಸ್ಸಿಗೆ ನೋವು ಆಗ್ತದಲ್ಲ. ಸೊ ಅವ್ರು ಮಾತಾಡ್ತಾರೆ. ಹಾಂ,